ಹಲೋ ಮಕ್ಕಳೇ, ನಿಮಗೆ ಗೊತ್ತಿದೆ ಡಯಾಗ್ರಾಮ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಪಿ ಯು ಸಿ ಮೇನ್ ಬೋರ್ಡ್ ಎಕ್ಸಾಮಿಗೆ. ಸೊ ಈ ಡಯಾಗ್ರಾಮ್ಸ್ ಯಾವ ತರ ಡಿಫ್ರೆಂಟ್ ಆಗಿ ಕೆಟಗರಿ ಆಗಿದೆ ಅಂತ ಅಂದ್ರೆ, ಒಂದು ಮೇಜರ್ ಆಗಿ ಅಂತ ಅಂದ್ರೆ ನಿಮಗೆ ಗೊತ್ತಿರೋ ಹಂಗೇನೆ ಡೈರೆಕ್ಟ್ ಆಗಿ ಡಯಾಗ್ರಾಮ್ ಬರೀರಿ ಅಂತ ಹೇಳ್ತಾರೆ, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ. ಓಕೆನಾ, ಇದು ಎಲ್ಲಾ ಮೇನ್ ಅಲ್ಲಿನೂ ಕೇಳ್ತಾರೆ, 2 ಮಾರ್ಕ್ಸ್ 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಮತ್ತೆ ಇನ್ನೊಂದು ಸೆಕೆಂಡ್ ಕ್ಯಾಟಗರಿ ಏನು ಅಂತಂದ್ರೆ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಇರ್ತದೆ. ಸಪೋಸ್ ಯಾವ್ದಾದ್ರು ಒಂದು ಡಯಾಗ್ರಾಮ್ ಕೊಟ್ಬಿಟ್ಟು ಆ ಡಯಾಗ್ರಾಮ್ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾರೆ. ಓಕೆನಾ, ಸೊ ಅದನ್ನು ಯಾವ್ದು ನೋಡ್ಕೋಬೇಕು ನೀವು ಪೂರಾ ಸೆಕೆಂಡ್ ಪಿ ಯು ಸಿ ಟೆಕ್ಸ್ಟ್ ಬುಕ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಬಯಾಲಜಿ ಯಾವ್ದಾವ್ದು ಇಂಪಾರ್ಟೆಂಟ್ ಇದೆ, ಯಾವ್ಯಾವ ತರ ಕೇಳಿದ್ದಾರೆ ಇದಕ್ಕಿಂತ ಮುಂಚೆ, ಮತ್ತೆ ನೆಕ್ಸ್ಟ್ ಇವಾಗ ಯಾವ ರೀತಿ ನೀವು ಪ್ರಿಪೇರ್ ಆಗ್ಬೇಕು ಅಂತ ಹೇಳಿ ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ. ಯಾಕಂದ್ರೆ ನಾನು ಈ ಚಾನಲ್ ಅಲ್ಲಿ ಆಲ್ರೆಡಿ 5 ಪ್ರಿಪರೇಟರಿ ಪೇಪರ್ಸ್ ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಹಾಗೆ ಮಿಡ್ ಟರ್ಮ್ ಪೇಪರ್ಸ್ ಕೂಡ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದೀನಿ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದು. ಇದೆರಡು ಹೇಳ್ತಿರೋದು ಪ್ರಿಪರೇಟರಿ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪೇಪರ್ಸ್ ಮತ್ತೆ ಮಿಡ್ ಟರ್ಮ್ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪೇಪರ್ಸ್ ಅಪ್ಲೋಡ್ ಮಾಡಿದೀನಿ. ಮಾಡೆಲ್ ಪೇಪರ್ಸ್ ಕೂಡ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಇದೆಲ್ಲ ಸಾಲ್ವ್ ಮಾಡಿ ಡೀಟೇಲ್ ಆಗಿ ಸಾಲ್ವ್ ಮಾಡಿರುವಂತಹ ವಿಡಿಯೋಸ್ ಸಿಗ್ತದೆ. ಎಲ್ಲದನ್ನು ನಾನು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಥವಾ ಈ ವಿಡಿಯೋ ಎಂಡ್ ಆಗ್ಬೇಕಾದ್ರೆ ಲಿಂಕ್ ನಿಮಗೆ ಸಿಗುತ್ತೆ. ಒಂದು ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ಲಿಂಕ್ ನಿಮಗೆ ಸಿಗುತ್ತೆ, ಅದನ್ನೆಲ್ಲದನ್ನು ನೋಡಿ. ಇದೆಲ್ಲ ನೋಡಿದ್ದೀರಾ ಅಂತಂದ್ರೆ ನಿಮಗೆ ಯಾವ ರೀತಿ ಡಿಫ್ರೆಂಟ್ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಕೊಟ್ಟಿದ್ದಾರೆ ಅಂತಾನೂ ಕೂಡ ಐಡಿಯಾ ಬರುತ್ತೆ. ನಾನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಜೊತೆಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂತ ಅಂದ್ರೆ ನೀವು ಆ ವಿಡಿಯೋಸ್ ನ ನೋಡ್ಬೋದು. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್. ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವುದು ಅಂತಾನು ಹೇಳ್ತೀನಿ, ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಯಾವುದು ಅಂತಾನು ಹೇಳ್ತೀನಿ. ಮತ್ತೆ ಇನ್ನೊಂದು ಕ್ಯಾಟಗರಿ ಏನಾಗುತ್ತೆ ಅಂತಂದ್ರೆ MCQ ಅಲ್ಲಿನೂ ಕೂಡ ಡಯಾಗ್ರಾಮ್ಸ್ ಕೇಳ್ತಾರೆ. ಓಕೆನಾ, ಸೊ ಯಾವ ರೀತಿ ಅದನ್ನ ಕೇಳ್ತಾರೆ ಅಂತ ಹೇಳಿ ಒಂದೊಂದಾಗಿ ಹೇಳ್ತಾ ಬರ್ತೀನಿ ನೋಡಿ. ಸೊ ಫಸ್ಟ್ ಲೆಸನ್ ಇಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಯಾವ ರೀತಿ ಕ್ವೆಶನ್ ಕೊಡ್ತಾರೆ ಅಂದ್ರೆ ಆಂಥರ್ ವಾಲ್ ಲೇಯರ್ಸ್ ಅಂತ ಕೇಳ್ತಾರೆ. ಓಕೆ, ಸೊ ಇದನ್ನ ನೀವು ಡಯಾಗ್ರಾಮ್ ಬರೀತಾರೆ. ಏನಂತ ಕೇಳ್ತಾರೆ ಇಲ್ಲಿ ನೋಡಿ, ಡಿಹೈಸ್ಡ್ ಆಂಥರ್ ಸಿ. ಇಲ್ಲಿ ಫಸ್ಟ್ ಇದೆಲ್ಲ ಮೆಚೂರ್ ಆಂಥರ್, TS ಆಫ್ ಮೆಚೂರ್ ಆಂಥರ್ ಅಂತ ಕೇಳ್ತಾರೆ. ಇಲ್ಲಿ ಕೇಳಿದಾಗ ಕೆಲವೊಂದು ಪಾರ್ಟ್ ಮಾತ್ರ ಏನ್ ಮಾಡ್ಬೇಕು, ಈ ರೀತಿ ಸೆಲ್ಸ್ ಸ್ವಲ್ಪ ತೋರಿಸ್ಬೇಕಾಗತ್ತೆ. ಇದ್ರಲ್ಲಿ ಒಂದು ನೀವು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದ್ರೆ, ಆಂಥರ್ ವಾಲ್ ಲೇಯರ್ಸ್ ಯಾವ್ದ್ಯಾವ್ದು ಅಂತ ಕೇಳಿದ್ರೆ ಫಸ್ಟ್ ಎಪಿಡರ್ಮಿಸ್, ಸೆಕೆಂಡ್ ಎಂಡೋಥೀಶಿಯಂ, ಥರ್ಡ್ ಮಿಡಲ್ ಲೇಯರ್ಸ್. ಓಕೆನಾ, ಸೊ ಇದಿಷ್ಟು ಬರೀತೀರಾ. ಆಮೇಲೆ ಮೈಕ್ರೋಸ್ಪೋರ್, ಮದರ್ ಸೆಲ್ಸ್ ಅಂತ ಬರೀತೀರಾ. ಓಕೆ, ಸೊ ಬಟ್ ಟಪಿಟಮ್ ಇದೆಲ್ಲ ಇದು ಆಂಥರ್ ವಾಲ್ ಲೇಯರ್ ಅಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇದು 3 ಮಾತ್ರ ಆಂಥರ್ ವಾಲ್ ಲೇಯರ್ಸ್. ಅವ್ರು ಕ್ವಶನ್ ಕೇಳಿದ್ರೆ ಸಪೋಸ್ ಇನ್ ಕೇಸ್ ಯಂಗ್ ಟಿಪಿಕಲ್ ಯಾವ್ದಿದು TS ಆಫ್ ಮೆಚೂರ್ ಆಂಥರ್ ಅಂತಂದೇಳಿ ಕೇಳ್ತಾರಲ್ಲ ಡಯಾಗ್ರಾಮ್, ಕೇಳಿದ್ಮೇಲೆ ಈ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂದ್ರೆ ಇದರಲ್ಲಿ ಆಂಥರ್ ಲೇಯರ್ಸ್ ಯಾವ್ದಿದೆ ಅಂತ ಕೇಳ್ತಾರೆ, ಮತ್ತೆ ಟಪಿಟಮಿನ ಫಂಕ್ಷನ್ ಏನು ಅಂತ ಕೇಳ್ತಾರೆ. ಸೊ ಈ ರೀತಿ ನಿಮಗೆ ಇದರ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಬರುತ್ತೆ. ಬಟ್ ಮೆಜಾರಿಟಿ ಆಫ್ ದ ಟೈಮ್ ನಿಮಗೆ ಯಾವ ರೀತಿ ಬಂದಿರೋದು ಅಂತ ಅಂದ್ರೆ PU ಬೋರ್ಡ್ ಇಂದ ಬಂದಿರುವಂತ ಕ್ವಶನ್ಸ್ ಯಾವ ರೀತಿ ಇತ್ತು ಅಂತ ಅಂದ್ರೆ ಇದು ಡಯಾಗ್ರಾಮ್ ಬರೀಲಿಕ್ಕೆ ಹೇಳ್ತಾರೆ. ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಪೋಲನ್ ಗ್ರೀನಿನ ಡಯಾಗ್ರಾಮ್ ಡೈರೆಕ್ಟ್ ಆಗಿ ಬರೀಲಿಕ್ಕೆ ಹೇಳ್ತಾರೆ. ಬಟ್ ಬಹಳ ಸರಿ ಪೋಲನ್ ಗ್ರೀನಿನ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಕೊಡ್ತಾರೆ. ಸಪೋಸ್ ಈಗ ಇಲ್ಲಿ ಇದನ್ನ ಏನ್ ಮಾಡ್ತಾರೆ ಅಂತ ಅಂದ್ರೆ A ಅಂತ ಕನ್ಸಿಡರ್ ಮಾಡ್ತಾರೆ, ಇದನ್ನ B ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ನೇಮ್ A ಅಂಡ್ B, ಲೇಬಲ್ A ಅಂಡ್ B ಅಂತ ನಮಗೇನೆ ಕೇಳ್ತಾರೆ. ಸೊ ನಾವೇನಂತ ಲೇಬಲ್ ಮಾಡ್ಬೇಕು, A ಅನ್ನೋದು ವೆಜಿಟೇಟಿವ್ ಸೆಲ್ ಅಂತ ಹೇಳ್ಬೇಕು, B ಅನ್ನೋದು ಜನರೇಟಿವ್ ಸೆಲ್ ಅಂತ ಹೇಳ್ಬೇಕು. ಇಲ್ಲಿ ಸೈಜ್ ಅಂಡ್ ಶೇಪ್ ಬಗ್ಗೆ ಕೇಳ್ತಾರೆ, ಸೆಲ್ ಮತ್ತೆ ನ್ಯೂಕ್ಲಿಯಸ್ ಇಂದು. ಏನಂತ ಅಂದ್ರೆ ವೆಜಿಟೇಟಿವ್ ಸೆಲ್ ಲಾರ್ಜ್ ಇರುತ್ತೆ, ಜನರೇಟಿವ್ ಸೆಲ್ ಏನಿರುತ್ತೆ ಸ್ಮಾಲ್ ಇರುತ್ತೆ. ಅಂಡ್ ಯೂಶಲಿ ದಿಸ್ ಜನರೇಟಿವ್ ಸೆಲ್ ಫ್ಲೋಟ್ಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ದ ವೆಜಿಟೇಟಿವ್ ಸೆಲ್ ಅಂತಾನು ಕೂಡ ಏನು ಡಿಸ್ಕ್ರಿಪ್ಷನ್ ಇದೆ. ಅಂತಂದ್ರೆ ಈ ಸೆಲ್ಲು ವೆಜಿಟೇಟಿವ್ ಸೆಲ್ಲಿನ ಸೈಟೋಪ್ಲಾಸಮ್ ಅಲ್ಲಿ ಫ್ಲೋಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿದೆ ಅಲ್ಲ ವೆಜಿಟೇಟಿವ್ ಸೆಲ್ಲಿನ ನ್ಯೂಕ್ಲಿಯಸ್ ಇದೆ ಅಲ್ಲ, ಇದು ಇರ್ರೆಗ್ಯುಲರ್, ಇದನ್ನು ಕೂಡ ಕೇಳಿದ್ದಾರೆ. ಓಕೆ, ಐ ಥಿಂಕ್ ಮಾಡೆಲ್ ಪೇಪರ್ 1 ಅಲ್ಲಿ 2 ಮಾರ್ಕ್ಸ್ ಗೆ ಕೇಳಿದ್ದಾರೆ. ಇರ್ರೆಗ್ಯುಲರ್ ಇರುತ್ತೆ ಯಾವುದು, ವೆಜಿಟೇಟಿವ್ ಸೆಲ್ಲಿನ ನ್ಯೂಕ್ಲಿಯಸ್. ಅದೇ ಜನರೇಟಿವ್ ಸೆಲ್ಲಿನ ನ್ಯೂಕ್ಲಿಯಸ್ ಯಾವ ಶೇಪ್ ಇರುತ್ತೆ, ಸ್ಪಿಂಡಲ್ ಶೇಪ್. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು NCERT ಅಲ್ಲಿನೇ ನೋಟ್ ಡೌನ್ ಮಾಡ್ಕೊಳ್ಳಿ. ಆಲ್ರೆಡಿ NCERT ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ನಿಮ್ಗೆ ಎಕ್ಸಾಮಿಗೆ ನೆನಪಾಗ್ಬೇಕು ಅಂದ್ರೆ ನಾನು ಏನೇನ್ ಹೇಳ್ತಾ ಇದೀನಲ್ಲ ಇದನ್ನ ಒಂದ್ ಶೀಟ್ ಅಲ್ಲಿ ಬರ್ಕೊಂತ ಬನ್ನಿ, ಅಥವಾ ಎಲ್ಲೆಲ್ಲಿ ಡಯಾಗ್ರಾಮ್ಸ್ ಇದೆಯಲ್ಲ ಅಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ. ಡಯಾಗ್ರಾಮ್ ಬೇಸ್ಡ್ ಇದ್ರೆ ಈ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ. ಬರೇ ಡಯಾಗ್ರಾಮ್ ಅಂತ ಅಂದ್ರೆ ನೀವು ಈ ಡಯಾಗ್ರಾಮ್ ನ ಬರೀತೀರಾ. ಗೊತ್ತಾಯ್ತು? ನೆಕ್ಸ್ಟ್ ಈ ಡಯಾಗ್ರಾಮ್ ಏನಕ್ಕೆ ಕೇಳ್ತಾರೆ ಅಂದ್ರೆ ದಟ್ ಈಸ್ ಅನಾಟ್ರೋಪಸ್ ಓವ್ಯೂಲ್ ಅಂತ ಕೇಳ್ತಾರೆ, ಅಥವಾ ಮೆಗಾಸ್ಪೊರಾನ್ಶಿಯಂ ಅಂತ ಕೇಳ್ತಾರೆ.
ಮೆಗಾಸ್ಪೊರಾಂಜಿಯಂ ಅಂದ್ರೂ ಒಂದೇ, ಅನಾಟ್ರೋಪಸ್ ಓವ್ಯೂಲ್ ಅಂದ್ರೂ ಒಂದೇ. ಕೆಲವೊಂದ್ಸರಿ ಡೈರೆಕ್ಟ್ ಆಗಿ ಡಯಾಗ್ರಾಮ್ ಅಂದ್ರೆ ಬಹಳ ಸರಿನೂ ಅದೇ ತರನೇ ಕೇಳಿರೋದು, ಡೈರೆಕ್ಟ್ ಆಗಿ 3 marks ಗೆ ಕೇಳ್ತಾರೆ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅನಾಟ್ರೋಪಸ್ ಓವ್ಯೂಲ್ ಅಥವಾ ಮೆಗಾಸ್ಪೊರಾಂಜಿಯಂ ಅಂತ ಕೇಳ್ತಾರೆ. ಅವಾಗ ಡಯಾಗ್ರಾಮ್ ಬರ್ದ್ಬಿಟ್ಟು ಲೇಬಲಿಂಗ್ ಮಾಡ್ತೀರಾ. ಲೇಬಲಿಂಗ್ ಎಷ್ಟು ಲೇಬಲ್ ಮಾಡಬೇಕು? 6 ಲೇಬಲ್. 3 marks ಗೆ ಕೇಳಿದ್ರೆ 6 ಲೇಬಲ್ ಮಾಡಬೇಕು. ಪ್ರತಿಯೊಂದು ಲೇಬಲಿಂಗಿಗೂ half marks ಇರುತ್ತೆ. ವೆದರ್ ಇಟ್ ಇಸ್ 2 marks, 3 marks or 5 marks question, each label carries half marks. ನೆಕ್ಸ್ಟ್ ಇನ್ನೊಂದು ಯಾವ ರೀತಿ ಕೇಳ್ತಾರೆ ಅಂದ್ರೆ ಪ್ಲಾಯ್ಡಿ ಕೇಳ್ತಾರೆ. ಓಕೆ, ಸಪೋಸ್ ಈಗ ಯಾವ್ದಾದ್ರು ಒಂದು ಪ್ಲಾಯ್ಡಿ ಕೇಳೋದು, ಈ ಡಯಾಗ್ರಾಮ್ ಬರದ್ಮೇಲೆ ಇನ್ನೊಂದು 1 marks ಗೆ ಯಾವ ರೀತಿ ಕೇಳ್ಬೋದು ಅಂತಂದ್ರೆ ಇಂಟೆಗ್ಯುಮೆಂಟಿನ ಪ್ಲಾಯ್ಡಿ ಏನು, ನ್ಯೂಸೆಲ್ಲಸ್ಸಿನ ಪ್ಲಾಯ್ಡಿ ಏನು, ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳಿ ನಾನು ವಿಡಿಯೋ ಮಾಡಿದೀನಿ, ಅದ್ರಲ್ಲಿ ನಾನು ಇದ್ರ ಬಗ್ಗೆ ಹೇಳಿದೀನಿ. ಓಕೆನಾ, ಕಂಪ್ಲೀಟ್ ಫಸ್ಟ್ ಇಂದ ಲಾಸ್ಟ್ ಲೆಸನ್ ತನಕ ಯಾವ್ದಾವ್ದು ಲೆಸನ್ ಇದೆ ಎಲ್ಲದ್ರಲ್ಲಿನೂ ಕೂಡ ಇಂಪಾರ್ಟೆಂಟ್ ಲೆಸನ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ ಅದರ ವಿಡಿಯೋ ಮಾಡಿದೀನಿ, ಅದ್ರಲ್ಲಿ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ಆ ವಿಡಿಯೋನು ಕೂಡ ನೀವು ನೋಡಿ, ಸರಿನಾ? ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಇನ್ನೊಂದು ಅಂತ ಅಂದ್ರೆ ಪ್ಲಾಯ್ಡಿ ಕೇಳ್ತಾರೆ, ಅದಾದ್ಮೇಲೆ ಫಂಕ್ಷನ್ಸ್ ಕೇಳ್ತಾರೆ. ಸಪೋಸ್ ವಾಟ್ ಇಸ್ ದ ಫಂಕ್ಷನ್ ಆಫ್ ಮೈಕ್ರೋಪೈಲ್ ಅಂಡ್ ವಾಟ್ ಇಸ್ ದ ಫಂಕ್ಷನ್ ಆಫ್ ದಿ ಹಿಯರ್ ಔಟರ್ ಅಂಡ್ ಇನ್ನರ್ ಇಂಟೆಗ್ಯುಮೆಂಟ್, ಈ ತರ ಅಂದ್ರೆ ಡಯಾಗ್ರಾಮ್ ಜೊತೆಗೇನೆ ಇದರ ಪಾರ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಫಂಕ್ಷನ್ ಬರೀರಿ ಅಂತಾನು ಕೂಡ ಕೇಳ್ತಾರೆ, ಗೊತ್ತಾಯ್ತಾ? ಅಥವಾ ಈಸಿ ಆಗಿ ಅಂತಾನೆ ಡೈರೆಕ್ಟ್ ಡಯಾಗ್ರಾಮ್ ಕೇಳಿದ್ರೆ ಡಯಾಗ್ರಾಮ್ ಬರೀತೀರಾ. ಸೊ ಈ ರೀತಿ ನಿಮಗೆ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಇಲ್ಲಿ ಏನ್ ಕೇಳ್ತಾರೆ ಅಂತ ಅಂದ್ರೆ ಎಷ್ಟು ಮಿಯೋಸಿಸ್ ಆಗಿದೆ ಡಿವಿಷನ್, ಎಷ್ಟು ಮಿಯೋಸಿಸ್ ಆಗುತ್ತೆ? ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗೋಸ್ ಮಿಯೋಸಿಸ್ ಡಿವಿಷನ್ ಟು ಪ್ರೊಡ್ಯೂಸ್ ಹೌ ಮೆನಿ? 4 ಮೆಗಾಸ್ಪೋರ್. ಈ 4 ಮೆಗಾಸ್ಪೋರ್ ಅಲ್ಲಿ ಒಂದು ಮಾತ್ರ ಫಂಕ್ಷನಲ್ ಇರುತ್ತೆ. ಓಕೆ, ಇದು ಒಂದು ಮಾತ್ರ ಫಂಕ್ಷನಲ್ ಇದೆ, ಇನ್ನು ಮಿಕ್ಕಿದ್ದು 3 ಏನಾಗುತ್ತೆ? ಡಿಜನರೇಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನ್ ಕೇಳ್ತಾರೆ? ಎಷ್ಟು ಮಿಯೋಸಿಸ್ ಡಿವಿಷನ್ ಆಗುತ್ತೆ. ನೆಕ್ಸ್ಟ್ ಇದು ಒಂದು ಫಂಕ್ಷನಲ್ ಮೆಗಾಸ್ಪೋರೇ ಇದೆ ಅಲ್ಲ, ಈ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಇದೆ ಅಲ್ಲ, ಇದು ಮೈಟೋಟಿಕ್ ಡಿವಿಷನ್ ಆಗುತ್ತೆ. ಎಷ್ಟು ಅಂದ್ರೆ 3 ಮೈಟೋಟಿಕ್ ಡಿವಿಷನ್. ಇಲ್ಲಿಂದ 1, ಇಲ್ಲಿಂದ 2, ಇಲ್ಲಿಂದ 3. ಸೊ ಟೋಟಲ್ 3 ಮೈಟೋಟಿಕ್ ಡಿವಿಷನ್ ಆಗುತ್ತೆ. ಸೊ ಈ 3 ಮೈಟೋಟಿಕ್ ಡಿವಿಷನ್ ಅಲ್ಲಿನೂ ಕೂಡ ಸೈಟೋಕೈನೆಸಿಸ್ ಆಗೋದಿಲ್ಲ. ಸೊ ಎಷ್ಟು ಮೈಟೋಸಿಸ್ ಡಿವಿಷನ್ ಆಗುತ್ತೆ, ಎಷ್ಟು ಮಿಯೋಸಿಸ್ ಡಿವಿಷನ್ ಆಗುತ್ತೆ ಅಂತಂದೇಳಿ ಇಲ್ಲಿ ಕ್ವೆಶನ್ ಕೇಳ್ತಾರೆ, ಜೊತೆಗೆ ಪ್ರಾಬ್ಲಮ್ಸ್ನು ಕೂಡ ಕೇಳ್ತಾರೆ, ಗೊತ್ತಾಯ್ತಾ? ಆಮೇಲೆ ಇಲ್ಲಿ ಡಯಾಗ್ರಾಮ್ ಯಾವ್ದು ಕೇಳ್ತಾರೆ ಅಂತಂದ್ರೆ ಮೆಚೂರ್ ಎಂಬ್ರಿಯೋ ಸ್ಯಾಕ್. ಮೆಚೂರ್ ಎಂಬ್ರಿಯೋ ಸ್ಯಾಕಿನ ಡಯಾಗ್ರಾಮ್ ಕೇಳ್ತಾರೆ. ಬಹಳ ಸರಿ ಇದನ್ನ 5 marks ಗೆ ಬಂದಾಗ ಪ್ಲಾಯ್ಡಿ ಕೇಳಿದ್ದಾರೆ. ಅದರಲ್ಲೂ ಹಾಟ್ಸ್ ಕ್ವೆಶನ್ಸ್ ಬಂದಾಗ ಇದ್ರ ಪ್ಲಾಯ್ಡಿ ಬಗ್ಗೆ ಬಹಳ ಸರಿ ಕ್ವೆಶನ್ ಕೇಳಿದ್ದಾರೆ. ಸೊ ಇದನ್ನು ಕೂಡ ನಾನು ಇನ್ಫಾರ್ಮೇಶನ್ ಅದರಲ್ಲಿ ಕೊಟ್ಟಿದ್ದೀನಿ. ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ದಟ್ ಈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತಾನೆ ಸಪರೇಟ್ ಆಗಿ ವಿಡಿಯೋ ಇದೆ. ಸೆಕೆಂಡ್ PUC ಎಕ್ಸಾಮ್ ಇಂಪಾರ್ಟೆಂಟ್ ಕ್ವೆಶನ್ ಬಯಾಲಜಿ ಅಂತ ಇದೆ, ಅದನ್ನ ನೋಡಿ, ಸರಿನಾ? ನೆಕ್ಸ್ಟ್ ಇಲ್ಲಿ ಏನ್ ಕೇಳ್ತಾರೆ ಅಂತ ಅಂದ್ರೆ ಈ ಡಯಾಗ್ರಾಮ್ ಅಷ್ಟೊಂದ್ ಸರಿ ಕೇಳಿಲ್ಲ, ಬಟ್ ದಿಸ್ ಡಯಾಗ್ರಾಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 marks ಅಥವಾ 5 marks ಗೆ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಕೇಳ್ತಾರೆ. ಅಂದ್ರೆ ಇಲ್ಲಿರುವಂತಹ ಲೇಬಲಿಂಗ್ ಇದೆ ಅಲ್ಲ, ಇದನ್ನ ABCD ಅಂತ ಹೇಳಿ ಕೊಟ್ಟಿರ್ತಾರೆ, ಗೊತ್ತಾಗ್ತಿದೆ? ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನಾನು ಆಲ್ರೆಡಿ ಸಾಲ್ವ್ ಮಾಡಿಸಿದೀನಿ ಈ ತರ ಕ್ವೆಶನ್ಸ್, ಹೌದಾ? ಸೊ ಕಂಪ್ಲೀಟ್ ಆಗಿ ಇದು 3 marks ಗೆ ಕೇಳ್ತಾರೆ. ಇನ್ನು ಮಿಕ್ಕಿರೋ 2 marks ಏನ್ ಕೇಳ್ತಾರೆ ಅಂದ್ರೆ ಈ ಡಯಾಗ್ರಾಮ್ ರಿಲೇಟೆಡ್ ಕ್ವೆಶನ್ ಕೇಳ್ತಾರೆ. ಪ್ಲಾಯ್ಡಿ ಕೇಳ್ಬೋದು ಯಾವ್ದಾದ್ರು, ಅಥವಾ ಯಾವ್ದಾದ್ರು ಪೊಸಿಷನ್ ಎಲ್ಲಿದೆ ಅಂತ ಕೇಳ್ತಾರೆ. ಓಕೆನಾ? ಸೊ ರಾಡಿಕಲ್ ಆದ್ಮೇಲೆ ರೂಟ್ ಕ್ಯಾಪ್ ಬರುತ್ತಾ, ರೂಟ್ ಕ್ಯಾಪ್ ಆದ್ಮೇಲೆ ರಾಡಿಕಲ್ ಬರುತ್ತಾ, ಅದ್ರ ಫಂಕ್ಷನ್ ಏನು? ಸೊ ಈ ರೀತಿ ಇನ್ನು 2 marks ಇಂದ ಈ ಡಯಾಗ್ರಾಮ್ ರಿಲೇಟೆಡ್ ಕ್ವೆಶನ್ ಕೇಳ್ತಾರೆ. ಅಲ್ಲಿಗೆ 5 marks ಆಯ್ತು. 3 marks ಗೆ ಡಯಾಗ್ರಾಮ್ ಕೇಳ್ತಾರೆ. ಡಯಾಗ್ರಾಮ್ ಅಂದ್ರೆ ಯಾವ ತರ? ಇದಿಷ್ಟು ಲೇಬಲ್, ಯಾವ್ದಾದ್ರು 6 ಲೇಬಲ್ ಮಾಡ್ರಿ ಅಂತ ಕೇಳ್ತಾರೆ. ಓಕೆ, ಲೇಬಲ್ ಎನಿ 6 ABCD ಅಂತ ಕೊಟ್ಬಿಟ್ಟು. ಓಕೆ, ಅದಾದ್ಮೇಲೆ ಇನ್ನೊಂದು ಕೇಳ್ತಾರೆ ಇದರ ಡಯಾಗ್ರಾಮ್ ನ ರಿಲೇಟೆಡ್ ಕ್ವೆಶನ್. ನೆಕ್ಸ್ಟ್ ಇಲ್ಲಿ ಸ್ಟೇಜಸ್ ಕೇಳ್ತಾರೆ ಮಕ್ಕಳೇ, ಗೊತ್ತಾಗ್ತಿದೆ? ಸೊ ಯಾವ್ದಾದ್ಮೇಲೆ ಯಾವ್ದು ಸ್ಟೇಜಸ್ ಅಂತ ಕೇಳ್ತಾರೆ ಎಂಬ್ರಿಯೋ ಡೆವಲಪ್ಮೆಂಟ್ ಅಲ್ಲಿ. ಫಸ್ಟ್ ನೋಡಿ, ಗ್ಲೋಬ್ಯುಲರ್ ಎಂಬ್ರಿಯೋ ಅಂದ್ರೆ ಗ್ಲೋಬ್ಯುಲರ್ ಸ್ಟೇಜ್ ಇರುತ್ತೆ, ಹಾರ್ಟ್ ಶೇಪ್ ಇರುತ್ತೆ, ನೆಕ್ಸ್ಟ್ ಮೆಚೂರ್ ಇರುತ್ತೆ. ಓಕೆನಾ? ಸೊ ಇದು ಶೇಪ್ಸ್ ಕೇಳ್ತಾರೆ. ಬಿಟ್ರೆ ಈ ಡಯಾಗ್ರಾಮ್ ಕೇಳಿದ್ದಾರೆ. ಓಕೆ, ದಟ್ ಈಸ್ ಹಾಟ್ಸ್ ಕ್ವೆಶನ್ಸ್ ಅಲ್ಲಿ ಅಥವಾ 5 marks ಕ್ವೆಶನ್ಸ್ ಅಲ್ಲಿ ಈ ಡಯಾಗ್ರಾಮ್ ಕೇಳಿದ್ದಾರೆ. ಯಾವುದು? ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಅದಾದ್ಮೇಲೆ ಪ್ಲಾಯ್ಡಿ ಕೇಳ್ತಾರೆ. ವಾಟ್ ಇಸ್ ದ ಪ್ಲಾಯ್ಡಿ ಆಫ್ PEN? ವಾಟ್ ಇಸ್ ದ ಪ್ಲಾಯ್ಡಿ ಆಫ್ ಝೈಗೋಟ್? ಓಕೆನಾ? ಸೊ ಆ ರೀತಿ PEN ಅಂತ ಅಂದ್ರೆ ಇದ್ರ ಪ್ಲಾಯ್ಡಿ ಏನಾಗುತ್ತೆ? 3N. ಝೈಗೋಟಿನ ಪ್ಲಾಯ್ಡಿ ಏನಾಗುತ್ತೆ? 2N. ಆಂಟಿಪೋಡಲ್ ಸೆಲ್ಸ್ ಇಂದು ಮತ್ತೆ ಸಿನರ್ಜಿಡಿನ ಪ್ಲಾಯ್ಡಿ ಏನಾಗುತ್ತೆ? N. ಸೊ ಈ ರೀತಿ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಲ್ಲಿ ನೀವು ಗಮನ ಇಟ್ಕೋಬೇಕಾಗಿರುವಂತ ಕಾನ್ಸೆಪ್ಟ್ ಏನು ಅಂತಂದ್ರೆ 10 ಲೇಬಲಿಂಗ್ಸ್ ಮಾಡ್ಬೇಕು ಅಷ್ಟೇ. ಡಯಾಗ್ರಾಮ್ ನ ಕರೆಕ್ಟ್ ಆಗಿ ಚೆನ್ನಾಗಿ ಕಲಿರಿ. ಇದು ಕಂಪಲ್ಸರಿ 5 marks ಗೆ ಬರುವಂತಹ ಕ್ವೆಶನ್ ಆಗಿದೆ ಇದೆರಡು.
ಇನ್ನೂ 2 ಜೊತೆಗೆ ಯಾವ್ದಾವ್ದು ಬರುತ್ತೆ ಅಂತ ಅಂದ್ರೆ ಇದು ದಟ್ ಈಸ್ ಸೆಕ್ಷನಲ್ ವ್ಯೂ ಆಫ್ ಮೆಮರಿ ಗ್ಲ್ಯಾಂಡ್. ಇದನ್ನು ಕೂಡ 10 ಲೇಬಲ್ ಮಾಡ್ತೀರಾ. ಅಥವಾ ಇದು ಕೆಲವೊಂದ್ಸರಿ 3 ಮಾರ್ಕ್ಸ್ ಗೆ ಕೇಳ್ತಾರೆ. ಏನಂತ ಅಂದ್ರೆ ಸೆಕ್ಷನಲ್ ವ್ಯೂ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್. ಓಕೆ, ಇನ್ನೊಂದು ಕೂಡ ಇದೆ ಸೆಮಿನಿಫೆರಸ್ ಟ್ಯೂಬ್ಯೂಲ್, ಅದು ಬರೆಯೋ ಹಾಗಿಲ್ಲ, ಇದನ್ನ ಬರೀತೀರಾ ಡಯಾಗ್ರಾಮ್ ಗೆ ಕೇಳಿದಾಗ. ಓಕೆನಾ, ಸೊ ಇದನ್ನ ನಿಮಗೆ ಬರೀಲಿಕ್ಕೆ ಕೇಳ್ತಾರೆ. ಅದಾದ್ಮೇಲೆ ಇದು ದಟ್ ಈಸ್ 3 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್ ಇದು ಯಾವುದು ಅಂದ್ರೆ ಸ್ಕಿಮಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್ oogenesis. ಇದನ್ನು ಕೂಡ ಒಂದು ಕಂಪಲ್ಸರಿ ಕ್ವಶನ್ ಟೈಪ್. ಅದಾದ್ಮೇಲೆ ಇದು ಕೆಲವೊಂದ್ಸರಿ 5 ಮಾರ್ಕ್ಸ್ ಗೆ ಕೇಳ್ತಾರೆ ಅಥವಾ 3 ಮಾರ್ಕ್ಸ್ ಗೆ ಕೇಳ್ತಾರೆ. ಯಾವುದು ಅಂತ ಅಂದ್ರೆ ಸ್ಪರ್ಮ್ ಇನ್ ಅ ಡಯಾಗ್ರಾಮ್ ಮತ್ತೆ ದಟ್ ಈಸ್ ಓವೆರಿ ಇನ್ ಅ ಡಯಾಗ್ರಾಮ್. ಅದ್ರಲ್ಲೂ ಇದು ಕೆಲವೊಂದು ಪರ್ಟಿಕ್ಯುಲರ್ ಸ್ಟೇಜ್ ನ ನೀವು ಐಡೆಂಟಿಫೈ ಮಾಡ್ರಿ ಅಂತನೂ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಅಥವಾ ಇದು ಅಷ್ಟೊಂದು ಕೇಳಿಲ್ಲ, ಕಡಿಮೆ ಕೇಳಿದ್ದಾರೆ. ಬಟ್ ನಾನು ಈಗ ಹೇಳಿದ್ನಲ್ಲ, ಯಾವ್ದಾವ್ದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಮತ್ತೆ ಸೆಮಿನಿಫೆರಸ್ ಟ್ಯೂಬ್ಯೂಲ್, ಮತ್ತೆ ಮೆಮರಿ ಗ್ಲ್ಯಾಂಡ್, ಮತ್ತೆ ಇದು ಸ್ಪರ್ಮ್. ಇದಿಷ್ಟು ನೀವು ಕಂಪಲ್ಸರಿ ಈ ಲೆಸನ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಲೇಬೇಕಾಗಿರುವಂತಹ ಡಯಾಗ್ರಾಮ್ಸ್ ಆಗಿರುತ್ತೆ. ನೆಕ್ಸ್ಟ್ ಇದು ಯಾವ ರೀತಿ ಕೇಳ್ತಾರೆ ಅಂದ್ರೆ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಕೇಳ್ತಾರೆ. ಸಪೋಸ್ ಇಲ್ಲಿ ಎ ಅಂತ ಮೆನ್ಷನ್ ಮಾಡಿರ್ತಾರೆ. ಓಕೆನಾ, ಸೊ ಆಮೇಲೆ ಇಲ್ಲಿ ಬಿ ಅಂತ ಮಾಡಿರ್ತಾರೆ. ಇಲ್ಲಿ ಬರುವಂತ ಹಾರ್ಮೋನ್ಸ್ ಯಾವುದು, ಅದರ ರೋಲ್ ಏನು, ಈ ತರ ಕ್ವೆಶನ್ಸ್ ಕೇಳ್ತಾರೆ. ಇಲ್ಲೂ ಅಷ್ಟೇ, ಇಲ್ಲಿ ಯಾವ್ದಾದ್ರು ಒಂದು ಹಾರ್ಮೋನ್ ನ ಎ ಅಂತ ಅಥವಾ ಬಿ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ಹಾರ್ಮೋನ್ಸಿನ ಯಾವ ಸ್ಟೇಜ್ ಅಲ್ಲಿ ಅದರ ಫಂಕ್ಷನ್ಸ್ ಏನೇನಿದೆ ಅಂತಂದೇಳಿ ಕೇಳ್ತಾರೆ. ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನೊಂದೇನಂದ್ರೆ ಇದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್. MCQs ಅಲ್ಲಿ ಅಥವಾ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಈ ಡಯಾಗ್ರಾಮ್ ಕೊಟ್ಬಿಟ್ಟು ಇದರ ಬೇಸಿಸ್ ಮೇಲೆ ಕ್ವಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಈ ಡಯಾಗ್ರಾಮ್ ಯಾವ ರೀತಿ ಕೇಳ್ತಾರೆ ಅಂದ್ರೆ 5 ಮಾರ್ಕ್ಸ್ ಗೂ ಕೂಡ ಕೇಳ್ಬೋದು ಅಥವಾ MCQs ಅಲ್ಲಿನೂ ಕೂಡ ಕೇಳ್ಬೋದು. ನೀವು ಇಲ್ಲಿ ನೆನ್ಪಿಟ್ಕೊಬೇಕಾಗಿರೋದು ಏನು ಅಂತ ಅಂದ್ರೆ ಕ್ರಾಸ್ ಎ ಅಂದ್ರೆ ಏನು, ಯಾವ ರೀತಿ ಇಲ್ಲಿ ದಟ್ ಈಸ್ ಡ್ರೋಸೋಫಿಲಾ ಇರ್ತದೆ ಅಂದ್ರೆ ಯೆಲ್ಲೋ ಬಾಡಿ ವೈಟ್ ಐ ಡ್ರೋಸೋಫಿಲಾ ಅಂತಂದ್ರೆ ಅವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕ್ರಾಸ್ ಎ. ಸೊ ವಾಟ್ ಈಸ್ ದ ರಿಕಾಂಬಿನೇಷನ್ ಪರ್ಸೆಂಟೇಜ್ ಆಫ್ ಯೆಲ್ಲೋ ಬಾಡಿ ವೈಟ್ ಐ ಡ್ರೋಸೋಫಿಲಾ ಅಂತ ಕೇಳ್ತಾರೆ. ಅವಾಗ ನೀವೇನ್ ಬರೀತೀರಾ, ರಿಕಾಂಬಿನೇಷನ್ ಪರ್ಸೆಂಟೇಜ್ ದಟ್ ಈಸ್ 1.3%. ನೋಡಿ, ಯೆಲ್ಲೋ ಬಾಡಿ ವೈಟ್ ಐ ಅಂದ್ರೆ ಕ್ರಾಸ್ ಎ. ಕ್ರಾಸ್ ಎ ಅಲ್ಲಿ ರಿಕಾಂಬಿನೇಷನ್ ಪರ್ಸೆಂಟೇಜ್ ಜಾಸ್ತಿ ಕಡಿಮೆ ಇರುತ್ತೆ ಮತ್ತೆ ಪೇರೆಂಟಲ್ ಟೈಪ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಪೇರೆಂಟಲ್ ಟೈಪ್ ಯಾಕೆ ಜಾಸ್ತಿ ಇದೆ ಅಂತಂದ್ರೆ ಇಲ್ಲಿ 2 ಜೀನ್ಸ್ ಮಧ್ಯೆ ಡಿಸ್ಟೆನ್ಸ್ ಕಡಿಮೆ ಇದೆ. ಇದನ್ನ ಬರೀತೀರಾ, ಲಿಂಕೇಜ್ ಅಂಡ್ ರಿಕಾಂಬಿನೇಷನ್ ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಇಲ್ಲಿ 2 ಜೀನ್ ಮಧ್ಯೆ ಡಿಸ್ಟೆನ್ಸ್ ಏನಿದೆ ಜಾಸ್ತಿ ಇದೆ. ಓಕೆನಾ, ಸೊ ಹಂಗಾಗಿ ಕ್ರಾಸ್ ಬಿ ಅಲ್ಲಿ ತಗೊಂಡಿರೋ ಕ್ಯಾರೆಕ್ಟರ್ ಯಾವುದು, ವೈಟ್ ಐ ಮತ್ತೆ ಮಿನಿಯೇಚರ್ ವಿಂಗ್. ಕೆಲವೊಂದ್ಸರಿ ವಿಂಗ್ ನ ಬಾಡಿ ಅಂತಾನು ಕೂಡ ಕೊಟ್ಟಿರ್ತಾರೆ, ಮಿನಿಯೇಚರ್ ಬಾಡಿ ಅಂತಾನು ಕೊಟ್ಟಿರ್ತಾರೆ, ಬಟ್ ಇಟ್ ಈಸ್ ಆಕ್ಚುಲಿ ವಿಂಗ್. ಓಕೆ, ಸೊ ನಾನು ಲಿಂಕೇಜ್ ಅಂಡ್ ರಿಕಾಂಬಿನೇಷನ್ ಅಂತ ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ. ಈ ಕ್ರಾಸ್ ಯಾವ ರೀತಿ ಬಂತು ಅಂತ ಹೇಳಿ ನಾನೇ ಖುದ್ದಾಗಿ ಕ್ರಾಸ್ ಬರ್ದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ತೋರಿಸಿದೀನಿ. ದಟ್ ಯು ಕ್ಯಾನ್ ವಾಚ್ ಲೇಟರ್. ಓಕೆ, ಸೊ ನೆಕ್ಸ್ಟ್ ನಿಮಗೆ ನೀಟ್ ಅಥವಾ KCT ಕಾನ್ಸೆಪ್ಟ್ಸ್ ಗೆ ಕ್ವೆಶನ್ ಸಾಲ್ವ್ ಮಾಡ್ಬೇಕು ಅಂತ ಬಂದಾಗ ಆ ವಿಡಿಯೋನ ತಪ್ಪದೆ ನೋಡಿ. ಈಗ ಇಲ್ಲಿ ನೀವು ಕ್ವಿಕ್ ಆಗಿ ನೆನ್ಪಿಟ್ಕೋಬೇಕಾಗಿರೋದು ಇಷ್ಟೇ. ಕ್ರಾಸ್ ಬಿ ಅಂತ ಅಂದ್ರೆ ವೈಟ್ ಐ ಮಿನಿಯೇಚರ್. ಇಲ್ಲಿ ರಿಕಾಂಬಿನೇಷನ್ ಪರ್ಸೆಂಟೇಜ್ ಎಷ್ಟಿರುತ್ತೆ, 37 ಮತ್ತೆ ಪೇರೆಂಟಲ್ ಎಷ್ಟಿದೆ, 62. ಗೊತ್ತಾಯ್ತಾ? ಸೊ ಅವ್ರೇನು ಡೈರೆಕ್ಟ್ ಆಗಿ ಈ ರೀತಿ ಕ್ವಶನ್ ಕೇಳ್ತಾರೆ, ವೈಟ್ ಐ ಮಿನಿಯೇಚರ್ ವಿಂಗ್ ಪೇರೆಂಟಲ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಾರೆ. ವೈಟ್ ಐ ಮಿನಿಯೇಚರ್ ವಿಂಗ್ ಅಂದ್ರೆ ಕ್ರಾಸ್ ಬಿ ಅಂತ ನೆನ್ಪಿಟ್ಕೊಳ್ಳಿ. ಕ್ರಾಸ್ ಬಿ ಅಲ್ಲಿ ಪೇರೆಂಟಲ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಓಕೆ, ಅಂಡ್ ರಿಕಾಂಬಿನೇಷನ್ ಪರ್ಸೆಂಟೇಜ್ ಜಾಸ್ತಿ ಇದೆ, 37 ಇದೆ. ಇಲ್ಲಿ ನೋಡಿ ಎಷ್ಟಿದೆ, 1.3 ಇದೆ. ಇಲ್ಲಿ ಎಷ್ಟಿದೆ, 37 ಇದೆ. ಯಾಕೆ ಹಿಂಗಾಯ್ತು ಅಂತಾನು ಕೂಡ ಕ್ವಶನ್ ಕೇಳ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದೆ, ಹಂಗಾಗಿ ರಿಕಾಂಬಿನೇಷನ್ ಆಗೋಕೆ ಸ್ಪೇಸ್ ಇದೆ. ಇಲ್ಲಿ ನೋಡಿ, ರಿಕಾಂಬಿನೇಷನ್ ಆಗುತ್ತೆ, ಕ್ರಾಸಿಂಗ್ ಓವರ್ ಆಗುವಂತದ್ದು ಸ್ಪೇಸ್ ಇದೆ, ಹಂಗಾಗಿ ಜಾಸ್ತಿ ಜೀನ್ಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಹೊಸ ರಿಕಾಂಬೈನ್ ಆಗಿರುವಂತ ಹೊಸ ಜೀನ್ಸಿನ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಇಲ್ಲಿ ಕಡಿಮೆ ಇರೋದ್ರಿಂದ ಕ್ರಾಸಿಂಗ್ ಓವರ್ ಸರಿಯಾಗಿ ಆಗೋದಿಲ್ಲ, ಹಂಗಾಗಿ ರಿಕಾಂಬಿನೇಷನ್ ಪರ್ಸೆಂಟೇಜ್ ಕೂಡ ಕಡಿಮೆ ಇರುತ್ತೆ ಅಂತ ಹೇಳಿ ನೀವು ಬರೀತೀರಾ. ನೆಕ್ಸ್ಟ್ ಇಲ್ಲಿ ಈ ಡೈಹೈಬ್ರಿಡ್ ಕ್ರಾಸ್ ಮೇಲೆ ಕ್ವೆಶನ್ಸ್ 2-3 ಪೇಪರ್ಸ್ ಅಲ್ಲಿ ಕೂಡ ಬಂದಿದೆ. ಅಂದ್ರೆ ನಾನು ಒಂದು ಮಾಡೆಲ್ ಪೇಪರ್ ಸಾಲ್ವ್ ಮಾಡಿಸಿದ್ಮೇಲೆ ಫಸ್ಟ್ ಮಾಡೆಲ್ ಪೇಪರ್ ಅಲ್ಲಂತೂ ಕ್ವೆಶನ್ ಇದು ಇದ್ದೇ ಇದೆ. ಜೊತೆಗೆ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಮಿಡ್ ಟರ್ಮ್ ಮತ್ತೆ ಪ್ರಿಪರೇಟರಿ ಪೇಪರ್ ಸಾಲ್ವ್ ಮಾಡಿಸಿದ್ನಲ್ಲ, ಅದರಲ್ಲಿ 1-2-3 ಪೇಪರ್ಸ್ ಅಲ್ಲಿನೂ ಕೂಡ ಬಂದಿದೆ. ಬೇರೆ ಬೇರೆ ತರನೇ ಕ್ವೆಶನ್ ಕೇಳಿದ್ದಾರೆ. ಸೊ ಕಾಮನ್ ಆಗಿ ಬೇಕು ಕರೆಕ್ಟ್ ಆಗಿ ಅಂತಾನೆ ಮಾಡೆಲ್ ಪೇಪರ್ 1 ಸಾಲ್ವ್ ಮಾಡಿಸಿದ್ನಲ್ಲ, ಅದನ್ನ ನೋಡಿ. ಸೊ ಅದ್ರಲ್ಲಿ ಏನ್ ಕೇಳಿದ್ದಾರೆ ಕ್ವೆಶನ್ಸ್ ಅಂತ ಅಂದ್ರೆ ಹೆಟೆರೋಸೈಗಸ್ ಎಷ್ಟು, ಹೋಮೋಸೈಗಸ್ ಎಷ್ಟಿದೆ, ಪ್ಯೂರ್ ಲೈನ್ ಎಷ್ಟಿರುತ್ತೆ, ಆಮೇಲೆ ಪ್ಯೂರ್ ಹೆಟೆರೋಸೈಗಸ್ ಎಷ್ಟಿದೆ, ಪ್ಯೂರ್ ಹೋಮೋಸೈಗಸ್ ಫಾರ್ 1 ಜೀನ್, ಹೆಟೆರೋಸೈಗಸ್ ಫಾರ್ 2 ಜೀನ್, 2 ಟ್ರೇಡ್ಸ್, ಈ ರೀತಿ ಕ್ವೆಶನ್ಸ್ ಕೇಳ್ತಾರೆ. ಅದಕ್ಕೆ ಬೇಸಿಕ್ ಸಿಂಪಲ್ ಆಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತ ಅಂದ್ರೆ ಈ ಚಕ್ಕರ್ ಬೋರ್ಡ್ ಅಂತೂ ನೀವು ಹಾಕ್ಲಿಕ್ಕೆ ಬರುತ್ತೆ, ನಿಮಗೆ ಗೊತ್ತಿದೆ. ಮೇನ್ ಕ್ಯಾರೆಕ್ಟರ್ಸ್ ಯಾವ್ದಿದೆ,
ಪೇರೆಂಟಲ್ ಕಾಂಬಿನೇಷನ್ ಯಾವುದು? ರೌಂಡ್ ಎಲ್ಲೋ ಅಂತಂದ್ರೆ ಪೇರೆಂಟಲ್ ಕಾಂಬಿನೇಷನ್. ರೌಂಡ್ ಅನ್ನೋದನ್ನು ಕೂಡ ಡಾಮಿನೆಂಟ್ ಕ್ಯಾರೆಕ್ಟರ್, ಎಲ್ಲೋ ಅನ್ನೋದನ್ನು ಕೂಡ ಡಾಮಿನೆಂಟ್ ಕ್ಯಾರೆಕ್ಟರ್. ನೆಕ್ಸ್ಟ್ ರಿಂಕಲ್ ಗ್ರೀನ್ ಇದೆ. ರಿಂಕಲ್ ಗ್ರೀನ್ ಅಂದ್ರೆ ಇದು ರಿಂಕಲ್ ಅನ್ನೋದು ರಿಸೆಸಿವ್ ಕ್ಯಾರೆಕ್ಟರ್, ಗ್ರೀನ್ ಅನ್ನೋದನ್ನು ಕೂಡ ರಿಸೆಸಿವ್ ಕ್ಯಾರೆಕ್ಟರ್. ಇಲ್ಲಿ ತಗೊಂಡಿರುವಂತದ್ದು ಎರಡು ಕ್ಯಾರೆಕ್ಟರ್, ಒಂದು ಸೀಡ್ ಶೇಪ್ ಮತ್ತೆ ಸೀಡ್ ಕಲರ್. ಎರಡೂನು ಕೂಡ ಡಾಮಿನೆಂಟ್ ಇದ್ರೆ ಇದು ಪ್ಯೂರ್ ಪೇರೆಂಟಲ್ ಟೈಪ್, ಇದು ಇನ್ನೊಂದು ಡಾಮಿನೆಂಟ್ ಪೇರೆಂಟಲ್ ಟೈಪ್, ಇದು ರಿಸೆಸಿವ್ ಪೇರೆಂಟಲ್ ಟೈಪ್. ಸೊ ಅದಾದ್ಮೇಲೆ ಇಲ್ಲಿ ಬಂದಿರುವಂತದ್ದು ಯಾವುದು ಅಂತ ಅಂದ್ರೆ ಹೊಸದಾಗಿ ಬಂದಿರುವಂತ ರೀಕಾಂಬಿನೇಷನ್. ಇದು ಹೊಸದಾಗಿ ಬಂದಿರೋ ರೀಕಾಂಬಿನೇಷನ್ ಯಾವ ರೀತಿ ಇರ್ತದೆ ಅಂದ್ರೆ ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್ ಇರುತ್ತೆ, ಇನ್ನೊಂದು ರಿಸೆಸಿವ್ ಕ್ಯಾರೆಕ್ಟರ್ ಇದೆ. ರೌಂಡ್ ಅನ್ನೋದು ಡಾಮಿನೆಂಟ್, ಗ್ರೀನ್ ಅನ್ನೋದು ರಿಸೆಸಿವ್ ಕ್ಯಾರೆಕ್ಟರ್ ಆಗಿರುತ್ತೆ. ಇಲ್ಲೂ ಕೂಡ ವ್ರಿಂಕಲ್ ಅನ್ನೋದು ರಿಸೆಸಿವ್ ಕ್ಯಾರೆಕ್ಟರ್ ಆಗಿದೆ, ಯೆಲ್ಲೋ ಅನ್ನೋದು ಡಾಮಿನೆಂಟ್ ಕ್ಯಾರೆಕ್ಟರ್ ಆಗಿದೆ. ಗೊತ್ತಾಯ್ತಾ? ಸೊ ಇದು ಹೊಸದಾಗಿ ಬಂದಿರುವಂತ ರೀಕಾಂಬಿನೇಷನ್. ಪೇರೆಂಟಲ್ ಟೈಪ್ ಅಂತ ಕೇಳಿದಾಗ ಇದನ್ನ ನೆನ್ಪಿಟ್ಕೊಳ್ಳಿ, ಇದೆಷ್ಟಿರುತ್ತೆ? 9, ಇದು 1 ಇರುತ್ತೆ F2 ಜನರೇಷನ್ ಅಲ್ಲಿ. ಅದೇ ರೀಕಾಂಬಿನೇಷನ್ ಬಂದಿರೋದು ಯಾವ್ದ್ಯಾವ್ದು ಅಂತ ಅಂದ್ರೆ ಇದೆರಡು, ಇದು 3 ಇರುತ್ತೆ, ಇದು 3 ಇರುತ್ತೆ. ಹಾಗಾಗಿ ಏನಾಯ್ತು? 9:3:3:1, 9:3:3:1 ಇಲ್ಲಿರೋ ರೇಷಿಯೋ. ಓಕೆ, ಫಿನೋಟಿಪಿಕಲ್ ರೇಷಿಯೋ. ಅದೇ ಇದ್ರಲ್ಲಿನೂ ಮತ್ತೆ ನಾವು ಕರೆಕ್ಟ್ ಆಗಿ ನೋಡ್ಕೊಂತ ಹೋದಾಗ ಎಷ್ಟು ಸಿಗುತ್ತೆ? 1:2:1, 2:4:2 ಮತ್ತೆ 1:2:1. ಸೊ ಇದನ್ನ ನೀವು ನೋಡ್ಕೊಂತೀರಾ. ಗೊತ್ತಾಯ್ತಾ? ಸೊ ಇದು ಮೇನ್ ಬೇಸಿಕ್ ಇರುವಂತದ್ದು ಇದ್ರಲ್ಲಿ. ನೆಕ್ಸ್ಟ್ ಇಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ಸಿಂಬಲ್ಸ್ ಕೊಟ್ಬಿಟ್ಟು ಇದು ಯಾವ ಸಿಂಬಲ್, ಇದರ ಹೆಸರು ಏನು ಅಂತ ಕೇಳ್ತಾರೆ, ಅಥವಾ ನೇಮ್ ಕೊಟ್ಬಿಟ್ಟು ಅದರ ಸಿಂಬಲ್ ಬರೀರಿ ಅಂತ ಕೇಳ್ತಾರೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಅಥವಾ MCQs ನಲ್ಲಿ. ನೆಕ್ಸ್ಟ್ ಇದನ್ನು ಅಷ್ಟೇ ಐಡೆಂಟಿಫೈ ಮಾಡ್ಲಿಕ್ಕೆ ಕೇಳ್ತಾರೆ ಕೆಲವೊಂದ್ಸರಿ MCQ ಅಲ್ಲಿ. ಸೊ ನೋಡಿ, ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್ ಇದು, ಓಕೆನಾ? ಎಕ್ಸಾಂಪಲ್ ಯಾವುದು ಅಂತ ಕೇಳ್ತಾರೆ, ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ಇದು, ಓಕೆನಾ? ಸೊ ಇದಕ್ಕೆ ಎಕ್ಸಾಂಪಲ್ ಯಾವ್ದಿದೆ? ಸಿಕಲ್ ಸೆಲ್ ಅನಿಮಿಯಾ. ಸೊ ನೀವು ಲ್ಯಾಬಿಗೆ ಪ್ರಾಕ್ಟೀಸ್ ಮಾಡಿದೀರಾ ಅಂತಂದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಲ್ಯಾಬ್ ಇಂದನೂ ಕೂಡ ಎಕ್ಸ್ಪ್ಲೇನ್ ಮಾಡಿ ಇಟ್ಟಿದ್ದೀನಿ, ಆಲ್ರೆಡಿ ಲ್ಯಾಬ್ ಮುಗಿತಾ ಬಂತು. ಸೊ ನಿಮಗೂ ಕೂಡ ಗೊತ್ತಿದೆ. ಪ್ರತಿಯೊಂದನ್ನು ಕೂಡ ಈ ರೀತಿ ಚಾರ್ಟ್ನು ಕೂಡ ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಆಮೇಲೆ ಎಕ್ಸ್ಪೆರಿಮೆಂಟ್ A ಇಂದ F ತನಕನೂ ಏನೇನು ಬರಿಬೇಕು ಎಕ್ಸಾಮ್ ಹಾಲ್ ಅಲ್ಲಿ ಅಂತಾನು ಕೂಡ ವಿಡಿಯೋ ಮಾಡಿದೀನಿ, ಅದನ್ನ ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ 2 ತರ ಕ್ವೆಶನ್ ಕೇಳ್ತಾರೆ DNA. ಒಂದು ಯಾವ ರೀತಿ ಅಂತ ಅಂದ್ರೆ DNA ಹೆಲಿಕ್ಸ್ ಅಂತ ಕೇಳ್ತಾರೆ, ಅವಾಗ ಈ ರೀತಿ ಡಯಾಗ್ರಾಮ್ ಬರೀಬೇಕು. ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ DNA ಅಂತ ಕೇಳ್ತಾರೆ, ಅವಾಗ ಈ ರೀತಿ ಡಯಾಗ್ರಾಮ್ ಬರೀತಾರೆ. ಎಕ್ಸ್ಪ್ಲೇನ್ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ಅಂತ ಕೇಳ್ತಾರೆ, ಅಥವಾ ಎಕ್ಸ್ಪ್ಲೇನ್ ವಾಟ್ಸನ್ ಅಂಡ್ ಕ್ರಿಕ್ ಮಾಡೆಲ್ ಆಫ್ DNA ಅಂತ ಕೇಳ್ತಾರೆ, ಅವಾಗ ಈ ಡಯಾಗ್ರಾಮ್ ಬರೀತೀರಾ. ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ DNA ಅಂತ ಕೇಳಿದಾಗ ಈ ಡಯಾಗ್ರಾಮ್ ಬರೀತೀರಾ. ಓಕೆನಾ? ನೆಕ್ಸ್ಟ್ ಸೆಂಟ್ರಲ್ ಡಾಗ್ಮಾ, ಇದನ್ನು ಕೂಡ MCQs ಅಲ್ಲಿ ಈ ರೀತಿ ಕ್ವಶನ್ ಕೇಳ್ತಾರೆ. ಸಪೋಸ್ ಇದನ್ನ ಇಲ್ಲಿ A ಅಂತ ಬರ್ತಿರ್ತಾರೆ, ಇದನ್ನ ಇಲ್ಲಿ B ಅಂತ ಬರ್ತಾರೆ. A ಮತ್ತೆ B ಪ್ರೋಸೆಸ್ ಏನು ಅಂತ ಕೇಳ್ತಾರೆ. ನಮಗೆ ಗೊತ್ತಿರೋ ಹಂಗೆ A ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್, B ಅಂದ್ರೆ ಟ್ರಾನ್ಸ್ಲೇಷನ್, ರೈಟ್? ನೆಕ್ಸ್ಟ್ ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ ಎಕ್ಸ್ಪೆರಿಮೆಂಟ್ ಕ್ವಶನ್ ಕೇಳ್ತಾರೆ. ಎಕ್ಸ್ಪೆರಿಮೆಂಟ್ ಬರ್ದ್ಬಿಟ್ಟು ಡಯಾಗ್ರಾಮ್ ನ ಬರೀಬೇಕು. ಯಾವುದು? ಹರ್ಷಿ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್, ಇದು ಮೆಸಲ್ಸನ್ ಅಂಡ್ ಸ್ಥಾಲ್ ಎಕ್ಸ್ಪೆರಿಮೆಂಟ್. ಓಕೆನಾ? ಇದ್ರಲ್ಲೂ ಕೂಡ ಕೆಲವೊಂದ್ಸರಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಯಾವುದು ಫಾಸ್ಫರಸ್ ಎಲ್ಲಿ ಹೋಗುತ್ತೆ, ಮತ್ತೆ ಇನ್ನೊಂದು ಯಾವುದು ದಟ್ ಈಸ್ ಸಲ್ಫರ್ ಎಲ್ಲಿ ಹೋಗುತ್ತೆ. ಓಕೆನಾ? ಸೊ ಈ ರೀತಿ ಕ್ವಶನ್ಸ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ರೆಪ್ಲಿಕೇಶನ್ ಆಫ್ ಡೈರೆಕ್ಟ್ ನಿಮಗೆ ಪ್ರೊಸೆಸ್ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ರೆಪ್ಲಿಕೇಶನ್ ಪ್ರೊಸೆಸ್ ಇನ್ ಪ್ರೊಕ್ಯಾರಿಯೋಟ್ಸ್ ಅಂತ, ಅವಾಗ ನೀವು ಈ ಡಯಾಗ್ರಾಮ್ ಬರೀತೀರಾ. ನೆಕ್ಸ್ಟ್ ನ್ಯೂಕ್ಲಿಯೋಸೋಮ್ ಇಂದ ಕೂಡ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ. ಕೆಲವೊಂದ್ಸರಿ ಇದರಲ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಕೇಳ್ತಾರೆ. ಸೊ ಏನು ಅಂತಂದ್ರೆ ಇದು ಯಾವುದು? ಹಿಸ್ಟೋನ್ ಆಕ್ಟೋಮರ್, ಇದು ಯಾವ್ದ್ರಿಂದ ಆಗಿರುತ್ತೆ, ಇದರಲ್ಲಿ ಇರುವಂತಹ ಮೇನ್ ಅಮೈನೋ ಆಸಿಡ್ ಯಾವುದು, ಆ ರೀತಿ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿನೂ ಡೈರೆಕ್ಟ್ ಆಗಿ ಪ್ರೊಸೆಸ್ ಕೇಳ್ತಾರೆ, ಟ್ರಾನ್ಸ್ಕ್ರಿಪ್ಷನ್ ಇನ್ ಪ್ರೊಕ್ಯಾರಿಯೋಟ್ಸ್ ಅಂತ, ಅವಾಗ ಈ ಡಯಾಗ್ರಾಮ್ ಬರೀತೀರಾ. ಮತ್ತೆ ಇದು 2 ಮಾರ್ಕ್ಸ್ ಗೆ ಕೇಳ್ತಾರೆ ಕ್ವೆಶನ್. ಓಕೆ, ಸೊ 2 ಮಾರ್ಕ್ಸ್ ಗೆ ಕೇಳ್ತಾರೆ, ಅಥವಾ ಸ್ಪ್ಲಿಟ್ ಕ್ವಶನ್ ಬಂದಾಗ 5 ಮಾರ್ಕ್ಸ್ ಗೂ ಕೂಡ ಕೇಳ್ತಾರೆ. ಓಕೆ, ಸೊ ಇದನ್ನ ನೀವು ಪೊಲಾರಿಟಿ ಹೆಂಗೆ ಅಂತ ಹೇಳಿ ಏನು ಅಂತ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ. ಅಂದ್ರೆ ಪ್ರೊಮೋಟರ್ ಎಲ್ಲಿ ಬರುತ್ತೆ, ಟರ್ಮಿನೇಟರ್ ಎಲ್ಲಿ ಬರುತ್ತೆ, ಸ್ಟ್ರಕ್ಚರಲ್ ಜೀನ್ ಯಾವುದು, ಟೆಂಪ್ಲೇಟ್ ಸ್ಟ್ಯಾಂಡ್ ಯಾವುದು, ಕೋಡಿಂಗ್ ಸ್ಟ್ಯಾಂಡ್ ಯಾವುದು, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ನಿಮಗೆ ಸಪರೇಟ್ ಆಗಿ ಹಾಟ್ಸ್ ಕ್ವಶನ್ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಹಾಟ್ಸ್ ಕ್ವಶನ್ ಯಾವ ರೀತಿ ಇರುತ್ತೆ, ಅದಕ್ಕೆ ನೀವು ಯಾವ ರೀತಿ ಪ್ರಿಪೇರ್ ಆಗಿ ಆನ್ಸರ್ ಬರೀಬೇಕು ಅಂತಂದೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಕ್ಸಾಂಪಲ್ಸ್ ತಗೊಂಡ್ಬಿಟ್ಟು. ಒಂದು ಲೆಸನ್ ಇಂದ ಒಂದು 5 to 6 ಹಾಟ್ಸ್ ಕ್ವಶನ್ ನಾನು ಎಕ್ಸ್ಪ್ಲೇನ್ ಮಾಡಿಸಿ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋನು ಕೂಡ ನೀವು ನೋಡಿ. ನೆಕ್ಸ್ಟ್ ಇಲ್ಲಿ ನೋಡಿ, ಲ್ಯಾಕೋಪೆರಾನ್ ಡಯಾಗ್ರಾಮ್.
ಇದು ನಿಮಗೆ 5 ಮಾರ್ಕ್ಸ್ಗೆ ಕೇಳ್ತಾರೆ. ಇಲ್ಲಿನೂ ಅಷ್ಟೇ ಟ್ರಾನ್ಸ್ಲೇಷನ್ ಪ್ರಾಸೆಸ್ ಬರ್ಬಿಟ್ಟು ಕೆಲವೊಂದ್ಸರಿ ಟ್ರಾನ್ಸ್ಲೇಷನ್ ಡಯಾಗ್ರಾಮ್ ಮೇಲೆನೆ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಇದಿಷ್ಟು ಹಾಕ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿರ್ತಾರೆ. ಓಕೆನಾ, ಸೊ ಸ್ಟಾಪ್ ಮಾಡ್ಬಿಟ್ಟು ಇದು ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತಾ ಅಂತ ಕೇಳ್ತಾರೆ. ಸಪೋಸ್ ಅಲ್ಲಿ ಸ್ಟಾಪ್ ಕೊಡೋನಿತ್ತು UAA ಮತ್ತೆ UAC ಸಾರಿ. ಸೊ ಈ ಸ್ಟಾಪ್ ಕೊಡೋನ್ಸ್ ಏನೇನಿದೆ ಅಲ್ಲ UAA UAC UGA. ಓಕೆನಾ, ಈ ಸ್ಟಾಪ್ ಕೊಡೋನ್ಸಿನ ಏನು ಇಲ್ಲಿ ಬಂದಿತ್ತು ಅಂತಂದ್ರೆ ನೀವೆಲ್ಲಿ ಏನ ತಿಳ್ಕೊಬೇಕು, ಇಲ್ಲಿ ಟ್ರಾನ್ಸ್ಲೇಷನ್ ಸ್ಟಾಪ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ AUG ಇರುತ್ತೆ, ಸ್ಟಾರ್ಟ್ ಕೊಡೋನ್. ಕೆಲವೊಂದ್ಸರಿ ಏನಂತ ಕ್ವಶನ್ ಕೇಳ್ತಾರೆ ಅಂತ ಅಂದ್ರೆ ಇಲ್ಲಿಂದನೇ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತಾ ಅಂತಲೂ ಕೂಡ ಕೇಳ್ತಾರೆ. ಇದಕ್ಕಿಂತ ಮುಂಚೆ ಒಂದು ಅನ್ಟ್ರಾನ್ಸ್ಲೇಟೆಡ್ ರೀಜನ್ ಅಂತ ಇರುತ್ತೆ, ಅದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ಟಾಪ್ ಕೊಡೋನ್ ಆದ್ಮೇಲೆ ಕೂಡ ಅನ್ಟ್ರಾನ್ಸ್ಲೇಟೆಡ್ ರೀಜನ್ ಅಂತ ಇರುತ್ತೆ. ಕ್ವಶನ್ ಕೇಳ್ತಾರೆ ಅನ್ಟ್ರಾನ್ಸ್ಲೇಟೆಡ್ UTR ಎಲ್ಲಿರುತ್ತೆ ಅಂತ ಕೇಳ್ತಾರೆ. ಓಕೆ, ಸೊ UTR ಇರುವಂತದ್ದು ಬಿಫೋರ್ ಸ್ಟಾರ್ಟ್ ಕೊಡೋನ್ ಅಂಡ್ ಆಫ್ಟರ್ ಸ್ಟಾಪ್ ಕೊಡೋನ್ಸ್. ಓಕೆನಾ, ಸೊ ಈ ರೀತಿ ನಿಮಗೆ ಸಣ್ಣ ಸಣ್ಣ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್. ಇಲ್ಲಿ ಯುರೆ ಮಿಲ್ಲರ್ ಅಥವಾ ಸ್ಟೆನ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಅಂತ ಕೇಳ್ತಾರೆ. ಡೈರೆಕ್ಟ್ ಆಗಿ 3 ಮಾರ್ಕ್ಸ್ ಗೆ ಬರುವಂತದ್ದು ಎವಲ್ಯೂಷನ್ ಇಂದ ಮೇಜರ್ ಕ್ವಶನ್ ಅಂದ್ರೆ ಇದು. ನೆಕ್ಸ್ಟ್ ಅಥವಾ ಇಲ್ಲಿರುವಂತ ಈ ಕಾಂಬಿನೇಷನ್ ಕೇಳ್ತಾರೆ, ಗೊತ್ತಾಯ್ತಾ. ನೆಕ್ಸ್ಟ್ ಇದನ್ನು ಕೂಡ ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ. ಇಲ್ಲಿ ನಿಮಗೆ MCQs ಅಲ್ಲಿ ಈ ಏನು ಗ್ರಾಫ್ ಮೇಲೆ ಕ್ವಶನ್ ಕೇಳುವಂತ ಚಾನ್ಸಸ್ ಇದೆ. ಸ್ಟೇಬಲ್ ಯಾವ್ದಿದೆ, ಓಕೆ, ಮತ್ತೆ ಡಿಸ್ಟ್ರಪ್ಟಿವ್ ಯಾವ್ದಿದೆ, ಡೈರೆಕ್ಷನಲ್ ಯಾವ್ದಿದೆ. ಓಕೆ, ಸೊ ಆ ರೀತಿ ಕೇಳ್ತಾರೆ. ನೆಕ್ಸ್ಟ್ ಇದನ್ನು ಕೂಡ ಡೈರೆಕ್ಟ್ ಡಯಾಗ್ರಾಮ್ ಕೇಳ್ತಾರೆ. ಇದರಲ್ಲೂ ಕೂಡ ಕೆಲವೊಂದ್ಸಲ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಕೇಳಿದ್ದಾರೆ. ಇಲ್ಲಿಂದ ಇಲ್ಲಿ ಈ ಪ್ರೊಸೆಸ್ ಇದೆ ಅಲ್ಲ, ಇದಕ್ಕೆ ಏನಂತಾರೆ ಅಂತ ಕೇಳ್ತಾರೆ. A ಅಂತ ಕೊಟ್ಬಿಟ್ಟು ಈ ಪ್ರೊಸೆಸ್ಗೆ ಏನಂತಾರೆ. ಓಕೆನಾ, ಸೊ ಆ ರೀತಿ ಕ್ವಶನ್ ಕೇಳ್ತಾರೆ. ಇದು ಮುಂಚೆ ಬಹಳ ಕೇಳ್ತಾ ಇದ್ರು, ಯಾವ್ದು ಅಂತಂದ್ರೆ ಬಯೋಗ್ಯಾಸ್ ಪ್ಲಾಂಟ್ ಇಂದು. ಬಟ್ ಈಗ ಈ ಲೆಸನ್ ಅಲ್ಲಿ ಟೇಬುಲರ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಯಾವ ಏನು ಆರ್ಗಾನಿಸಮಿಗೆ ಏನು ಪ್ರಾಡಕ್ಟ್ ಬರುತ್ತೆ, ಅದರಿಂದ ಬರುವಂತ ಎಫೆಕ್ಟ್ ಏನು, ಆ ರೀತಿ ಟೇಬುಲರ್ ಕಾಲಮ್ ಕ್ವಶನ್ಸ್ ಜಾಸ್ತಿ ಕೇಳ್ತಿರೋದ್ರಿಂದ ಇದು ಕಡಿಮೆ ಮಾಡಿದ್ದಾರೆ. ಸ್ಟಿಲ್ ಇದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇದು ಗೊತ್ತಿರೋಂಗೆ 2 ಮಾರ್ಕ್ಸ್ ಗೆ ಕೇಳ್ತಾರೆ ಡಯಾಗ್ರಾಮ್. ನೆಕ್ಸ್ಟ್ ಇದನ್ನು ಕೂಡ ಇದು ಐಡೆಂಟಿಫೈ ಮಾಡ್ಲಿಕ್ಕೆ ಕೇಳ್ತಾರೆ ಕೆಲವೊಂದ್ಸರಿ MCQs ಅಲ್ಲಿ. ನೆಕ್ಸ್ಟ್ ಇದು ಸ್ಪೀಶೀಸ್ ಏರಿಯಾ ರಿಚ್ನೆಸ್ ಇನ ಏನು ನಿಮಗೆ ಇಲ್ಲಿ ಈಕ್ವೇಶನ್ ಕೇಳ್ತಾರೆ. S = CA² ಅಥವಾ ಯಾವ್ದಾದ್ರು ಒಂದು ಈಕ್ವೇಶನ್ ಇಲ್ಲಿ ಕೇಳ್ತಾರೆ. ಇದು MCQs ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಇಲ್ಲಿದೆ ಅಲ್ಲ, ಇದು 3 ಮಾರ್ಕ್ಸ್ ಗೆ ಕೇಳ್ತಾರೆ. ಯಾವ್ದಾದ್ರು ಒಂದು ಯಾವ್ದು ಪಿರಮಿಡ್ ಕೇಳ್ತಾರೆ. ಇಲ್ಲಿ ಏನಂತಂದ್ರೆ ನೀವು ಇದನ್ನ ನೆನ್ಪಿಟ್ಕೋಬೇಕು, ಟ್ರೋಫಿಕ್ ಲೆವೆಲ್ಸ್ ಬರಿಬೇಕು ಕರೆಕ್ಟ್ ಆಗಿ. ನಂಬರ್ಸ್ ಕೇಳಿದ್ರೆ ನಂಬರ್ಸ್ ಕರೆಕ್ಟ್ ಆಗಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನೇ ಬರಿಬೇಕಾಗುತ್ತೆ. ನೀವು ಇದನ್ನ ಕಲ್ತಿಲ್ದಂಗೆನೆ ಬರೀ ಪಿರಮಿಡ್ ಹಾಕಿ ಕುತ್ಕೊಂಡ್ರೆ ಮಾರ್ಕ್ಸ್ ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಏನು ಅಂತಂದ್ರೆ ನೋಡಿ, ಒಂದು ಐ ಥಿಂಕ್ ಗದಗ್ ಪೇಪರ್ ನಾನು ಪ್ರಿಪರೇಟರಿ ಸಾಲ್ವ್ ಮಾಡಿಸ್ಬೇಕಾದ್ರೆ ಅಲ್ಲಿ ಅವ್ರು ಏನ್ ಕೇಳಿದ್ರು ಅಂತ ಅಂದ್ರೆ ಇಲ್ಲಿ A ಅಂತ ಕೊಟ್ಟಿದ್ರು, ಇಲ್ಲಿ B ಅಂತ ಕೊಟ್ಟಿದ್ರು. ಐಡೆಂಟಿಫೈ A ಮತ್ತೆ B ಅಂತ ಅಲ್ಲ, ಅಥವಾ ಇಲ್ಲಿದೆ, ಸಾರಿ ಇದಲ್ಲ, ಇದು B ಮತ್ತೆ ಇದು A. ಸೊ ಇವೆರಡು ಐಡೆಂಟಿಫೈ ಮಾಡಕ್ಕೆ ಕೊಟ್ಟಿದ್ರು ಅದು. ಓಕೆನಾ, ಸೊ ಇದು ಆಲ್ಗೆ ಅಂತ, ಇದು ಏಂಜಿಯೋಸ್ಪರ್ಮ್ ಅಂತ, ಗೊತ್ತಾಯ್ತಾ. ಸೊ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಅಂದ್ರೆ MCQs ಅಲ್ಲಿ ಈ ರೀತಿ ಇಂತ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಇದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್. ಇದು ಏನು ಡಯಾಗ್ರಾಮ್, ಇಲ್ಲಿ ಯಾವ ರೀತಿ ಪಾಲಿನೇಷನ್ ಆಗುತ್ತೆ, ಆ ತರ ಕ್ವಶನ್ಸ್ ಕೇಳ್ತಾರೆ, ಸರಿನಾ. ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂತ ಅಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಇದನ್ನ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಬರುತ್ತೆ, ಅಥವಾ ಎಕ್ಸ್ಪ್ಲೇನ್ ಅಬೌಟ್ ಯಾವ್ದು RI ಅಂತ ಕೇಳಿದಾಗ ನೀವು ಇದನ್ನ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀರಾ. ಅಥವಾ ಸ್ಟಿಕ್ಕಿ ಎಂಡ್ಸ್ ಅಂತ ಅಂದ್ರೆ ಏನು, ಬ್ಲಂಟ್ ಎಂಡ್ಸ್ ಅಂತ ಅಂದ್ರೆ ಏನು, ಇಲ್ಲಿ ಯಾವ್ದು ಎಷ್ಟು ಬೇಸಸ್ ಇನ್ವಾಲ್ವ್ ಆಗಿರುತ್ತೆ, ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಇದ್ರಲ್ಲಿ ಅಂತ ಹೇಳಿ ಆ ರೀತಿ ಕ್ವಶನ್ಸ್ ಕೇಳ್ತಾರೆ. ಇದನ್ನು ಕೂಡ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಕೇಳ್ತಾರೆ. ಅಂದ್ರೆ ಇಲ್ಲಿರುವಂತ ಪ್ರಿನ್ಸಿಪಲ್ ಏನು, ಆ ತರ ಕೇಳ್ತಾರೆ. ನೆಕ್ಸ್ಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಡಯಾಗ್ರಾಮ್ ಕೇಳ್ತಾರೆ. ಓಕೆ, ದಟ್ ಇಸ್ PBR 322 ಡಯಾಗ್ರಾಮ್ ಬರೀರಿ ಅಂತ ಕೇಳ್ತಾರೆ. ಅಥವಾ ಡಯಾಗ್ರಾಮ್ ಬೇಸ್ಡ್ ಅಂತ ಅಂದ್ರೆ ಇಲ್ಲಿ A ಅಂತ ಕೊಟ್ಬಿಟ್ಟು ಇಲ್ಲಿ ಇರುವಂತಹ ರಿಕಗ್ನಿಷನ್ ಸೈಟ್ ಯಾವುದು, ನೆಕ್ಸ್ಟ್ ಇಲ್ಲಿ B ಅಂತ ಕೊಟ್ಬಿಟ್ಟು ಇಲ್ಲಿ ಇರುವಂತಹ ರಿಕಗ್ನಿಷನ್ ಸೈಟ್ ಯಾವುದು ಅಂತ ಕೇಳ್ತಾರೆ. ಬಟ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್. ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದು ಡೈರೆಕ್ಟ್ ಆಗಿ ಡಯಾಗ್ರಾಮ್ ಬರುತ್ತೆ. ಓಕೆ, ಸೊ ಡೈರೆಕ್ಟ್ ಡಯಾಗ್ರಾಮ್ ನಿಮಗೆ ಕೇಳ್ತಾರೆ. ಏನಂತ ಹೇಳಿ ರೆಪ್ರೆಸೆಂಟೇಷನ್ ಆಫ್ RDNA ಟೆಕ್ನಾಲಜಿ ಅಂತ ಕೇಳ್ತಾರೆ. ಸೊ ಇದಿಷ್ಟು ನೀವು ನೋಡ್ಕೊಳ್ಳಿ. ಲಾಸ್ಟ್ ಏನು ಅಂತಂದ್ರೆ ಈ ಏನಿದೆ ಅಲ್ಲ ಡಯಾಗ್ರಾಮು, ನಿಮಗೆ ಪ್ರೋಸೆಸ್ ಕೇಳ್ತಾರೆ. ಓಕೆ, ದಟ್ ಇಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಇನ ಪ್ರೋಸೆಸ್ ಬರೀರಿ ಅಂತ, ಅಥವಾ ಇಲ್ಲಿ ಯಾವ್ದಾವ್ದು ಸ್ಟೆಪ್ಸ್ ಇದೆ ಅಂತಾನು ಕೂಡ ಕೇಳ್ತಾರೆ. ನೆಕ್ಸ್ಟ್ ಇಲ್ಲೂ MCQs ಅಲ್ಲಿ ಕೇಳ್ತಾರೆ. ಇದರಲ್ಲಿ ಇದು ಒಂದು ಕೊಟ್ಬಿಟ್ಟು ಇದು ಎಂತದು ಅಂತ ಕೇಳ್ತಾರೆ. ನೀವು ಸ್ಟೇಬಲ್ ಪಿರಮಿಡ್,
ಡಿಕ್ಲೈನಿಂಗ್ ಎಕ್ಸ್ಪ್ಯಾಂಡಿಂಗ್ ಅಂತ ಹೇಳಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ಅವರೇ ಕೇಳ್ತಾರೆ, ಒಂದು ಯಾವುದು ಇದು ಸಿಗ್ಮಾಯ್ಡ್ ಗ್ರಾಫ್ ಬರೀರಿ ಅಂತ ಕೇಳ್ತಾರೆ, ಅಥವಾ ಇನ್ನೊಂದು ಯಾವುದು ಇಲ್ಲಿ ಕೊಟ್ಟಿದಾರಲ್ಲ ಲಿಮಿಟಿಂಗ್, ಗ್ರೋತ್ ಲಿಮಿಟಿಂಗ್ ಇಂದು, ಇನ್ನೊಂದು ಬಿ ಇರೋದು ಯಾವುದು ಅನ್ಲಿಮಿಟೆಡ್. ರಿಸೋರ್ಸ್ ಲಿಮಿಟೆಡ್ ಇದ್ದಾಗ ಯಾವ ರೀತಿ ಗ್ರಾಫ್ ಇರುತ್ತೆ, ರಿಸೋರ್ಸ್ ಅನ್ಲಿಮಿಟೆಡ್ ಇದ್ದಾಗ ಯಾವ ರೀತಿ ಗ್ರಾಫ್ ಇರುತ್ತೆ ಅಂತ ಹೇಳಿ ಕ್ವಶನ್ ಕೇಳ್ತಾರೆ. ಮತ್ತೆ ಈ ಕ್ವಶನ್ ಮೇಲೆನೂ ಕ್ವಶನ್ ಕೇಳುವಂತ ಚಾನ್ಸ್ ಇದೆ. ಅಂದ್ರೆ MCQ ಅಲ್ಲಿ ಯಾವುದು ಕರೆಕ್ಟ್ ಐಡೆಂಟಿಫಿಕೇಶನ್ ಮಾಡಬೇಕು ಈಕ್ವೇಶನ್ ಅಂತ, ಕರೆಕ್ಟ್ ಐಡೆಂಟಿಫಿಕೇಶನ್ ಆಫ್ ಈಕ್ವೇಶನ್ ಅಂತ ಆ ರೀತಿ ಇರುತ್ತೆ. ಇದು 3 ಮಾರ್ಕ್ಸಿಗೆ ನಿಮಗೆ ಡೈರೆಕ್ಟ್ ಕ್ವಶನ್ ಬರುತ್ತೆ, ಏನು ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಇನ್ನ ಡಯಾಗ್ರಾಮ್ ಬರಿದೆ ಅಂತ, ಅವಾಗ ನೀವು ಕರೆಕ್ಟ್ ಆಗಿ ಲೇಬಲ್ ಮಾಡಬೇಕು. ಸೊ ಇದಿಷ್ಟು ನಿಮಗೆ ನೋಡ್ಕೋಬೇಕಾಗಿರುವಂತದ್ದು ಇಂಪಾರ್ಟೆಂಟ್ ಡಯಾಗ್ರಾಮ್ ಮತ್ತೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಯಾವ ರೀತಿ ಕೊಡ್ತಾರೆ ಅಂತ ಗೊತ್ತಾಯ್ತಲ್ಲ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್. ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಇನ್ನು ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ದಾವ್ದಿದೆ, ಕೊನೆಗೆ ರಿವಿಷನ್ ಮಾಡ್ಬೇಕಾಗಿರುವಂತದ್ದು ಆ ರೀತಿ ವಿಡಿಯೋ, ಮತ್ತೆ MCQs ನ ವಿಡಿಯೋ ಅಂದ್ರೆ ಹಾಫ್ MCQ ಆಗಿದೆ, ಇನ್ನು ಹಾಫ್ MCQs ನ ವಿಡಿಯೋನು ಕೂಡ ತಗೊಂಡ್ಬರ್ತಾ ಇದೀನಿ. ಸೊ ಡೋಂಟ್ ಫರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕನ್ so that when I upload that will be notified in your YouTube. Okay, so stay tuned and I'll meet you in the next video. Bye bye.